ಗೈಸ್, ವೆಲ್ಕಮ್ ಬ್ಯಾಕ್ ಟು ತನು ಅರ್ಜುನ್ ವ್ಲಾಗ್ಸ್. ಟಿಫನ್ ಮಾಡಿ ಬನ್ನಿ ಗೈಸ್. ಏನ್ ತಿಂತಾ ಇದ್ದೀರಾ ಗೈಸ್? ಗೀ ರೈಸು, ಸಾಗು ಖಾಲಿ ಆಯ್ತು, ಸಾಕಾಯ್ತು. ಇನ್ನೊಂದು ಹೇಳ್ತು ತಿನ್ಬಿಡು ಬಂದಿದೀವಿ ಅಂತ ನಮ್ಮ ಅಮ್ಮನ್ನೇ ಕೇಳೋಣ. ಹೇಳಮ್ಮ. ನಮ್ಮ ಮನೇಲಿ ಇವತ್ತು ಮುನೇಶ್ವರನಿಗೆ ಪೂಜೆ ಮಾಡ್ತಾ ಇದ್ದೀರಿ. ನಮ್ಮ ಅಮ್ಮ ಮನೇಲಿ ಇವತ್ತು ಮುನೇಶ್ವರನ್ಗೆ ನನ್ನ ತಂಗಿ ಮಾಲೆ ಹಾಕೊಂಡವಳೆ, ಅದೇ ಪೂಜೆ ಮಾಡ್ತವ್ರೆ. ಅದಕ್ಕೆ ನಮ್ಮ ಅದಕ್ಕೆ ಮುಂಚೆ ಪೋರ್ ಇಟ್ಕೊಂಡು ಬರ್ತಾಳೆ. ದೇವ್ರ ಮನೆಯಲ್ಲಿ ಪೂಜೆ ಹೆಂಗ್ ಮಾಡಿದಾರೆ ಅಂತ ತೋರಿಸ್ತೀನಿ. ಈ ತರ ಪೂಜೆ ಎಲ್ಲ ಮುಗಿಸಿದ್ದಾರೆ. ಹಿಂಗಿದೆ, ಹಿಂಗೆ ಕಾಣಿಸ್ತಿದೆ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಿಗ್ತೀವಿ. ಬೈ ಗೈಸ್. ಇನ್ನೂ ಒಂದು ಸ್ಪೆಷಲ್ ಏನಂದ್ರೆ, ಇವತ್ತು ನಾವು ಅಲ್ಲೇ ಕೋಳಿ ಕ್ಲೀನ್ ಮಾಡಿ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಮಾಡ್ತಿದ್ದೀವಿ. ಅದೇ ಸ್ಪೆಷಲ್ ಇವತ್ತು. ಅಲ್ಲೇ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬರ್ತೀವಿ. ಬಾಯ್ ಗೈಸ್. ಎಲ್ಲ ರೆಡಿ ಆಗಿದೆ. ಈಗ ಒಲೆ ಇಡೋದಕ್ಕೆ ಕಲ್ಲುಗಳನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಜಾಗ ಬಿಡು. ಅಲ್ಲಿ ಒಲೆಯಲ್ಲೇ ಅಡುಗೆ ಮಾಡಬೇಕು ಅಂತ ನಮ್ಮಮ್ಮ ಅವರು ಈ ತರ ಮಾಡ್ತಿರೋದು. ಸೊ ಅದಕ್ಕೋಸ್ಕರ ಒಲೆ ಮಾಡೋದಕ್ಕೆ ಕಲ್ಲೆಲ್ಲ ಎತ್ಕೊಂಡು ಬಂದ್ಬಿಟ್ರೆ ಇಲ್ಲೇ ತಿನ್ಬಿಡ್ಬೋದು. ಇಲ್ಲಿ ಓಕೆ ಆರಾಮಾಗಿ ತಿನ್ಕೊಂಡು, ಅಲ್ಲಿ ಆಗಲ್ಲ. ಈ ಕಡೆ ಅಲ್ಲೂ ಕುತ್ಕೊಂಡು ತಿನ್ಬೋದು. ಎಲ್ಲಾದ್ರೂ ತಿನ್ಬೋದು. ಇದನ್ನು ಇಲ್ಲೆಲ್ಲ ಇಲ್ಲಿ ನೆರಳು ತುಂಬಾ ಇದ್ದೇ ಇರ್ತೈತಿ. ದೊಡ್ಡ ಮರ ಅಲ್ಲಿ ಇಲ್ಲಿ ಎಲ್ಲ ತಿನ್ಬೋದು. ಇನ್ನ ಅಲ್ಲಿ ಕಾಕೆ. ಇವಾಗ ಎಲ್ಲ ಡೆವಲಪ್ಮೆಂಟ್ ಅಂತ ಎಲ್ಲ ಡೆವಲಪ್ ಆಗಿ ನೋಡಿ ಮನೆ ತರ ಆಗ್ಬಿಟ್ಟಿದೆ ದೇವಸ್ಥಾನ. ಮನೆ ತರ ಅನ್ಸುತ್ತೆ. ಹಳೆ ಕಲ್ಚರು, ಹಳೆ ದೇವಸ್ಥಾನ ನೋಡಿ ಸೇಮ್ ಮನೆ ಇದಾಗ್ಬಿಟ್ಟಿತ್ತು. ಟಾರ್ಪಲ್ ಹಾಕಿದ್ದೀವಿ. ಇಲ್ಲೇ ಅಡುಗೆ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಇಲ್ಲಿ ಟಾರ್ಪಲ್ ರೆಡಿ. ಅವರಲ್ಲಿ ಕೋಳಿ ಸುಡ್ತಿದ್ದಾರೆ. ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ಕೋಳಿ ಅಲ್ಲಿ ಸುಡ್ತಿದ್ದಾರೆ. ತಗೊಂಡು ಬರಲಿ. ಅಷ್ಟರಲ್ಲಿ ನಾವು ಇಲ್ಲಿ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದಿದ್ದೀವಿ. ಕುಕ್ಕರು, ಈರುಳ್ಳಿ, ಆಮೇಲೆ ಮಸಾಲೆ ಕೂಡ ಆಡಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ ನಮ್ಮಮ್ಮ. ಇದು ಮಸಾಲೆನಾ? ನಿಧಾನ. ಮಸಾಲೆ ಕೂಡ ರುಬ್ಕೊಂಡು ಬಂದಿದ್ದೀವಿ ಮನೆಯಿಂದನೇ. ನೋಡಿ ಮಸಾಲೆನೂ ರೆಡಿ. ಈಗೇನಿದ್ರು ಕೋಳಿ ಕುಯ್ದು ರೆಡಿ ಮಾಡೋದಷ್ಟೇ. ಇಲ್ಲೇ ಕೋಳಿ ಎಲ್ಲ ಸುಡ್ತಾ ಇದ್ದೀವಿ. ಫುಲ್ಲು ಇಲ್ಲೆಲ್ಲ ಫುಲ್ ತೋಪಿತ್ತು. ಇವಾಗ ಎಲ್ಲ ಬೋರ್ಡಾಗ್ಬಿಟ್ಟಿದೆ, ಏನೂ ಇಲ್ಲ. ನೋಡಿ ಕೋಳಿ ಸುಡ್ತಿದ್ದಾರೆ ನಮ್ಮಪ್ಪ. ತಂಗಿ ಪ್ರಸಾದ ತಿಂತಿದ್ದಾಳೆ ಇಲ್ಲಿ. ನಾವಿವಾಗ ಹೋಗಿ ಪ್ರಸಾದ ತಿನ್ನೋಣ. ನೋಡಿ ಇದೇ ದೇವಸ್ಥಾನ. ಇವಾಗ ನಮ್ಮ ಅಪ್ಪ ಜೊತೆ ನಮ್ಮ ಯಜಮಾನ್ರು ಮತ್ತು ನಮ್ಮ ಅಜ್ಜಿ ಆ್ಯಡ್ ಆನ್ ಆಗಿದ್ದಾರೆ. ಕೋಳಿಗೆ ಮೈಯಿಸ್ತವ್ರಂತೆ ನಮ್ಮ ಯಜಮಾನ್ರು. ಇಲ್ಲಿ ಒಲೆ ಹಚ್ತಿದ್ದಾರೆ ನಮ್ಮಮ್ಮ. ಈ ಥರ ಯಾಕೆ ಮಣ್ಣು ಬಳ್ದಿರೋದು ಅಂದರೆ, ಅದು ನಾರ್ಮಲ್ ಸಿಲ್ವರ್ ಪಾತ್ರೆನಾ ಅಮ್ಮ? ಏನಂತಾರ, ಸಿಲ್ವರೇನಾ? ಸಿಲ್ವರ್ ಪಾತ್ರೆ ಆಗಿರೋದ್ರಿಂದ ಅದೆಲ್ಲ ಕಪ್ಪಗಾಗ್ಬಿಡುತ್ತೆ ಒಲೆಯಲ್ಲಿ ಮಾಡಿದ್ರೆ. ಅದಕ್ಕೋಸ್ಕರ ನಮ್ಮಮ್ಮ ಬುದ್ಧಿವಂತೆಯಾಗಿ ಮಣ್ಣಚ್ಚಿ ಇಟ್ಟಿದ್ದಾರೆ ಗೈಸ್. ಯಾವ ಥರ ಅಡುಗೆ ಮಾಡ್ತಾರೆ ನಮ್ಮಮ್ಮ. ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ನನ್ನ ತಂಗಿ ಸೌದೆ ಹಾಕ್ ಬಾ, ವಿಡಿಯೋ ಆಫ್ ಮಾಡೋದು ಬಿಟ್ಬಿಟ್ಟು. ಅವಳು ಹಿಂಗೆಲ್ಲ ಹೇಳಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ ಅಂತಲೇ ಗೈಸ್ ಹಿಂಗೆಲ್ಲ ಹೇಳ್ತಾ ಇರೋದು ಅವಳು. ಇಲ್ಲಿ ನಮ್ಮ ಅಕ್ಕ ಸ್ನ್ಯಾಪ್ ಹಾಕ್ತಾವಳೆ. ಅವರು ನಮ್ಮ ಅಜ್ಜಿಯವರು ಅವರು ಚಿಕನ್ ಓಡಿಸೋದಕ್ಕೆ ಓಡಾಡ್ತಿದ್ದಾರೆ. ಇವಳು ಸ್ನ್ಯಾಪ್ ಹಾಕೋದಕ್ಕೆ ಓಡಾಡ್ತಿದ್ದಾಳೆ. ಇವಳು ಚಿಕನ್ ಯಾವಾಗ ಆಗುತ್ತೆ ಅಂತ ಓಡಾಡ್ತಿದ್ದಾಳೆ. ಇವರು ಹೆಂಗಪ್ಪ ಅಡುಗೆ ಮಾಡಿ ಇವ್ರಿಗೆ ಬಡಿಸೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮಮ್ಮ. ನೀವು ಬನ್ನಿ. ಯಾರು ಬಾಜು ಇಲ್ಲಿ ಯಾರು ಬರ್ಬೇಕರಿ? ಯಾರಿದ್ದಾರೆ ಅಲ್ಲಿ? ಮೇಡಮ್ ನೀವು ಕರಿ ಅಜ್ಜಿ, ನೀವು ಬನ್ನಿ. ಇವತ್ತು ಊಟ ಮಾಡೋಣ ಬನ್ನಿ ಎಲ್ಲಾರು. ಇವತ್ತು ಚಿಕನ್ ಮಟನ್ ಊಟ. ಬನ್ನಿ ಊಟ ಮಾಡ್ಕೊಂಡು ಹೋಗಿರಂತೆ. ಸರಿ ಗೈಸ್, ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಎಲ್ಲ ತಿಂದು ತೊಳ್ದಿಕ್ಕಿರ್ತೀವಿ. ಯಾರು ಬರೋಕ್ಕೆ ಹೋಗ್ಬೇಡಿ.
ಇವ್ರು ಇಲ್ಲೆಲ್ಲ ಅಡುಗೆ ಮಾಡ್ತಿದ್ದಾರೆ. ನಮ್ಮ ಅಪ್ಪ ಮತ್ತು ನಮ್ಮ ಯಜಮಾನ್ರು ಆ ಕಡೆ ಚಿಕನ್ ಎಲ್ಲ ಕ್ಲೀನ್ ಮಾಡ್ಕೊ ಬರಕ್ಕೆ ಹೋಗಿದ್ದಾರೆ. ಅಲ್ಲೋಗಿ ತೋರಿಸ್ತೀನಿ ಬನ್ನಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ಗೈಸ್. ತೋರಿಸ್ತೀನಿ ಅಜ್ಜಿ, ಅಲ್ಲಿ ತೋರಿಸ್ತೀನಿ ಅವ್ರು ಏನು ಮಾಡ್ತಿದ್ದಾರೆ, ಏನು ಕ್ಲೀನ್ ಮಾಡ್ತಿದ್ದಾರೆ ಅಂತ. ಬನ್ನಿ ಗೈಸ್ ಹೋಗೋಣ. ಇಲ್ಲಿ ನೋಡಿ ಏನು ಬೇಕಪ್ಪ? ಚಂಬೇಕಾ? ಜಗ್ ಥರ ಯಾವ್ದು ನೀರು ಹತ್ಕೊಳಕ? ಚಂಬೆ ಎತ್ಕೊಬತ್ತೀನಿ ನೀರು. ನಮ್ಮ ಅಪ್ಪಗೆ ಇವಾಗ ಒಂದು ಚಂಬ್ ಥರ ಅಥವಾ ಜಗ್ ಬೇಕಂತೆ. ಸೊ ಅದನ್ನು ಎತ್ಕೊಂಡು ಹೋಗಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ಬನ್ನಿ ನಮ್ಮ ಅಪ್ಪಗೆ ಏನು ಬೇಕೋ ಅದನ್ನು ಎತ್ಕೊಂಡು ಹೋಗಿ ಅವ್ರಿಗೆ ಕೊಡೋಣ. ಅಪ್ಪಗೆ ಚಂಬ್ ಬೇಕಂತೆ. ಬಾಕ್ಸ್ ಥರದ್ದು ಯಾವ್ದಾನ ಇದ್ರೆ ಅನ್ನ ಖಾಲಿ ಆಗಿರೋ ಬಾಕ್ಸ್ ಕೊಟ್ಬಿಡಿ. ಹಾಂ, ಕೈ ಎತ್ಕೊಳಕ, ಕೈ ಎತ್ಕೊಳಕ. ಹಾಂ, ಅಲ್ಲ ಇನ್ನ ಅನ್ನ ಒಂದು ಎತ್ಕೊ ಬಂದಿದ್ದಲ್ಲ, ಮೊಸರನ್ನ ಅದೇ ಕೊಡು. ಅಜ್ಜಿ ಏನು ಅನಿಸ್ತೈತೆ ಅಜ್ಜಿ? ಯಾವಾಗ ನನ್ನ ಮಗಳು ಅಡುಗೆ ಮಾಡಿರ್ತಾಳೆ ಅಂತ ಅನಿಸ್ತೈತಾ? ಇವಾಗ ಇಲ್ಲಿ ವೇಟಿಂಗ್ ಮಾಡ್ತಾ ಇದ್ರಿ, ಯಾವಾಗ ಅಡುಗೆ ಮಾಡ್ತಾರೋ ಊಟ ಮಾಡ್ಕೊಂಡು ಯಾವಾಗ ಮನೆಗೆ ಹೋಗೋದು. 2 ಗಂಟೆ 3 ಗಂಟೆ ಆಗುತ್ತೆ ಊಟ ಆಗೋಷ್ಟೊತ್ತಕ್ಕೆ. ಊಟ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬೇಕು ಅಂತ ಕಾಯ್ತಾ ಇದೀಯಾ? ಹೌದು, ಮನೆಗೆ ಹೋಗ್ತಾ ಇರೋದು. ಇನ್ನೆಲ್ಲ ಹೋಗ್ತೀರಾ? ಅಲ್ಲ ಇದನ್ನೆಲ್ಲ ಫೀಲ್ ಮಾಡ್ಬೇಕಜ್ಜಿ ನೀನು. ಯಾವಾಗೂ ಮನೇಲಿ ಮಾಡ್ಕೊಂಡು ತಿನ್ನೋದು ಇದ್ದಿದ್ದೆ. ಇಲ್ಲಿ ಇಲ್ಲೆಲ್ಲ ಚೆನ್ನಾಗಿ ತುಂಬಾ ದಿನ ಆದ್ಮೇಲೆ ಅದನ್ನ ಫೀಲ್ ಮಾಡು. ವಾತಾವರಣ ಚೆನ್ನಾಗೈತೆ, ಚೆನ್ನಾಗೈತೆ. ದೇವಸ್ಥಾನ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಫಸ್ಟ್ ಚಿಕ್ಕದಾಗಿತ್ತು, ಇವಾಗ ದೊಡ್ಡದಾಗಿ ಕಟ್ಟಿದ್ದಾರೆ. ಅಡಿಗೆ ಮಾಡಕ ಚೆನ್ನಾಗಿ ಒಂದು ದೊಡ್ಡ ಹಾಲ್ ಕಟ್ಟಿದ್ದಾರೆ. ಅದೇ ನಮ್ಗೆ ಅದ್ ಬೇಡ, ಹಿಂಗೆ ಬೇಕು ಅಂತ ಇಲ್ಲಿ ಬಂದು ಅಡ್ಗೆ ಮಾಡ್ತಾ ಇರೋ ತಾನೇ ನಾವು. ಇಲ್ಲೇ ಇರ್ಬೇಕು, ಇಲ್ಲೇ ಮಾಡ್ಬೇಕು. ಚೆನ್ನಾಗಿರ್ತದೆ. ಬೈಲಲ್ಲಿ ಮಾಡಿದ್ರೆ ವಿಶಾಲವಾಗಿ ಮರದ ಕೆಳಗೆ ಊಟ ಮಾಡ್ಬೇಕು, ಇಲ್ಲೇ ಅಡಿಗೆ ಮಾಡ್ಬೇಕು ಅಂತ ಇಲ್ಲಿ ಬಂದು ಅಡಿಗೆ ಮಾಡ್ತಾ ಇದ್ದೀವಿ. ಹೌದು ಗೈಸ್, ನಮ್ಗೆ ತುಂಬಾ ಇಷ್ಟ ಆಯ್ತು. ನೋಡೋಣ ಮುಂದೆ ನಿನ್ ಮಗಳು ಇನ್ನೊಂದ್ಸರಿ ಬರ್ಬೇಕಾದ್ರೆ ಇದೇ ತರ ನಾವು ಪ್ರಯತ್ನ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸರಿ ಆಯ್ತು. ನಮ್ಮಮ್ಮ ಹೆಂಗ್ ಮಾಡ್ತಾರೆ. ಅಮ್ಮ ಅಪ್ಪ ಕೇಳಿದ್ ಬಾಕ್ಸ್ ಕೊಡ್ರಮ್ಮ. ಹೌದಾ? ನಾನು ಕೇಳಿದ್ರೆ ನನ್ನ ತಂಗಿ ಎತ್ಕೊಂಡು ಹೋಗ್ಬಿಟ್ರವಳೆ ಗೈಸ್ ಬಾಕ್ಸ್ ಅವಳು. ಅದಕ್ಕೆ ನಾವು ಹೋಗೋಣ ಬನ್ನಿ, ನಮ್ಮ ಅಪ್ಪನ ತೋರಿಸ್ತೀನಿ. ಅವಳಲ್ಲಿ ಎತ್ಕೊ ಬಂದಿಲ್ಲ ಅವಳು ಸಿಂಧು. ಅಯ್ಯ, ಇವಳು ಎತ್ಕೊ ಬಂದವಳೆ. ಅವಳು ಎತ್ಕೊ ಬಂದ್ಬಿಟ್ಲ. ನಾನು ಓಕೆ ಕೊಡಿ. ಬಾಂಡ್ಲಿ ಸಮೇತ ಕೊಡ್ಬೇಕು ನಮಗೆ. ಬಾಂಡ್ಲಿ ಅಲ್ಲ, ಚಿಕನ್ ಫ್ರೈ. ಓ ಸರ್ ಆಯ್ತು ಬಿಡಪ್ಪ, ಇದೇ ಇರ್ಲಿ ಬಿಡಪ್ಪ. ಪೀಸ್ ಎಲ್ಲ ಚೆನ್ನಾಗಿ ಕಟ್ ಮಾಡಿದಾರೆ ನಮ್ಮಪ್ಪ. ಮತ್ತೆ ಆ ಕಡೆ ಅಡುಗೆ ಮಾಡೋ ಕಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಏನಮ್ಮ? ಎಲ್ಲ ತಗೊಬಂದಿದ್ದಾರೆ. ಮುದ್ದೆ ಕೋಲ್ ತಗೊಬರೋದು ಮರ್ತೋಗಿದಾರಂತೆ. ನಮ್ಮಮ್ಮ ಮುದ್ದೆ ಕೋಲ್ ಕೇಳಿದ್ರಲ್ವಾ, ಮುದ್ದೆ ಕೋಲ್ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳಮ್ಮ. ನಮ್ಮಮ್ಮಗೆ ಫ್ರೈ ಮಾಡೋದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಡ್ಬೇಕಂತೆ. ಅದಕ್ಕೋಸ್ಕರ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಫ್ರೈಗೆ ಅಂತ. ಏನು ಫ್ರೈ? ಇದೈತೆ ಅದು ಉರಿಯೋದು. ಚಿಕನ್ ಫ್ರೈಗೆ ಈರುಳ್ಳಿ ಕಟ್ ಮಾಡ್ತಿದ್ದೀನಿ. ಒಂದು ಒಲೆಯಲ್ಲಿ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ನಮ್ಮಮ್ಮ ಇನ್ನೂ ಒಂದು ಒಲೆ ಇಟ್ಟಿದ್ದಾರೆ ಗೈಸ್. ನೋಡಿದ್ಯಾ ಅಪ್ಪಿ? ಆಡ್ತಾ ಇದ್ದಾರೆ. ಬಾಯಲ್ಲಿ ಹಾಕ್ಬಿಡ್ತೀನಿ, ಆನ್ ಮಾಡ್ತೀನಿ ಬೈಟಿ. ಅಪ್ಪ ಬರ್ತಾವ್ರೆ ಸೌದೆ ತಗೊಂಡು. ನಮ್ಮಪ್ಪ ಬರ್ತಾವ್ರೆ ಸೌದೆ ತಗೊಂಡು. ಅದೇ ಫುಲ್ಲು ಕೋಪದಲ್ಲಿ ಅವ್ರೆ ನಮ್ಮಪ್ಪ, ಯಾಕಂತ ಗೊತ್ತಿಲ್ಲ. ಫುಲ್ ಆಂಗ್ರಿ ಬರ್ಲಿ ಇಲ್ಲಿ
ನಾನು ಚಿಕನ್ ಫ್ರೈ ಮಾಡ್ತಿದ್ದೀನಿ. ಅಲ್ಲಿ ನಮ್ಮಪ್ಪ ಚಿಕನ್ ಸಾಂಬಾರ್ಗೆ ಒಲೆ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ನಮ್ಮಕ್ಕ ಚಿಕನ್ ಫ್ರೈ ಮಾಡ್ತಾ ಇದ್ದಾಳೆ, ಇಲ್ಲಿ ನಾನು ಚಿಕನ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ಸ್ಟವ್ ಮೇಲೆ ಮಾಡೋ ಅಡುಗೆಗಿಂತ ಈ ಥರ ಸೌದೆ ಒಲೆಯಲ್ಲಿ ಮಾಡೋ ಅಡುಗೆ ತುಂಬ ಟೇಸ್ಟಾಗಿ ಬರುತ್ತೆ ಅಲ್ವಾ? ಅದೇ ನಿಮ್ಗೆ ಗೊತ್ತಿರಬೇಕು. ತಂಗಿ ಹೆಂಗೆ ಹೇಳ್ತಿದ್ದಾಳೆ, ಆದರೂ ಕೆಲವೊಬ್ರು ಗೊತ್ತಿರುತ್ತೆ, ಕೆಲವೊಬ್ರು ಗೊತ್ತಿರಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಚೆನ್ನಾಗಿ ಬರುತ್ತೆ. ನೀವು ಎಲ್ಲಾದರೂ ಯಾವತ್ತಾದ್ರೂ ಒಂದಿನ ಈ ಥರ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವುದು ಅಡುಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ಚಿಕನ್ ಫ್ರೈ ಮಾಡ್ತಿದ್ದಾರೆ. ತಿಂದೋರ್ತಿದ್ದ ನಂಗೆ ಈ ಥರ ಫುಲ್ಲು ಸೊಂಬ್ರಿದ್ರೆ ನಂಗೆ ತುಂಬ ಇಷ್ಟ. ಅದೇ ಥರ ಇದೆ, ಸಕ್ಕತ್ತಾಗಿದೆ. ನಮ್ಮ ಸಿಂಧು ಥರನೇ, ಸೇಮ್ ನಮ್ಮ ಸಿಂಧು ಥರನೇ ಕೋಳಿ ಕೊಪ್ಪು ಕೊಟ್ಟಿದೆ. ಬೆಳಗ್ಗೆ ತೋರಿಸಿದ್ರೆ ನೀವು ಫಿದಾಗೋಯ್ತಾ ಇದ್ರಿ ನಮ್ಮ ಸಿಂಧು ಆ್ಯಕ್ಟಿಂಗ್ನ. ಅಮ್ಮ ಜಾಸ್ತಿ ಹಾಕ್ಬೇಡ, ಸಾಕು ಅನಿಸ್ತೈತಮ್ಮ. ನಡಿ ಅದು ಗಟ್ಟಿ ಆಗಲಿ ಇರೋ. ಚಿಕನ್ ಮಸಾಲ ಸುಡಿ. ಸಕ್ಕತ್ತಾಗಿದೆ ನೋಡಿ ಫ್ರೆಂಡ್ಸ್. ಏಸಿಂದೆ ಫಸ್ಟೇ ಒಂದು ಪ್ಯಾಕೆಟ್ ಪೂರ್ತಿ ಹಾಕಿದ್ದೀನಿ. ಇವಾಗ ಅರ್ಜುನ್ ಅವ್ರ ಸರ್ದಿ ಒಲೆ ಉರ್ಸೋದು. ಅರ್ಜುನ್ ಅವ್ರು ಒಲೆ ಉರ್ಸೋಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಅರ್ಜುನ್ ಅವರು ಅದೇ ಒಲೆ ಉರಿತಾ ಇಲ್ಲ, ಅದು ಇಲ್ಲಿ ನಮ್ಮ ಅಜ್ಜಿಯವರು ಚಿಕನ್ ಫ್ರೈನ ಟೇಸ್ಟ್ ಮಾಡ್ತಿದ್ದಾರೆ. ಹೆಂಗಿದೆ ಕೇಳೋಣ. ಹೆಂಗೈತೆ ಅಜ್ಜಿ? ಸೂಪರ್ ಆಗುತ್ತಮ್ಮ. ಹ್ಞೂ ಸರಿ ಅಜ್ಜಿ. ಹೆಂಗೈತೆ ಪ್ರಿಯಾ? ನಾನೇ ಮಾಡಿರೋದಲ್ವಾ, ಅದಕ್ಕೆ ಚೆನ್ನಾಗಿದ್ದೇ ಇರುತ್ತೆ ಗೈಸ್. ಅರ್ಜುನ್ ಅವ್ರು ಮಾತ್ರ ಚೆನ್ನಾಗಿಲ್ಲ ಅಂತಾನೆ ಹೇಳ್ತಿದ್ದಾರೆ, ಅವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ತಿನ್ಸಿ, ನಾನು ತಿಂದೆ, ಚೆನ್ನಾಗಿದೆ. ಸಾಕಾಗಲ್ಲ ಅಮ್ಮ ಅದು. ನೋಡೋಣ. 360 ಝೂಮಲ್ಲಿ ತೋರಿಸ್ತೀನಿ, 360 ಝೂಮಲ್ಲಿ ಎತ್ತು. ಚಿಕನ್ ಫ್ರೈ ರೆಡಿ ಆಗ್ತಿದೆ. ಇಲ್ಲಿ ಚಿಕನ್ ಸಾಂಬಾರ್ ನೀವು ಎಲ್ಲರೂ ಮೇಡ್ ಬೈ ಬಾಲಕೃಷ್ಣಪ್ಪ, ನಮ್ಮ ಅಪ್ಪ. ಕುಕ್ಕರ್ ಇಡ್ತಾ ಇದ್ದಾರೆ, ಒಲೆ ಮೇಲೆ ಕುಕ್ಕರ್ ಇಟ್ಟಿರೋ ಬುದ್ಧಿ ಅಂತ ನಮ್ಮಪ್ಪ. ಆದರೆ ನಿಜವಾಗ್ಲೂ ವರ್ಕ್ ಆಗುತ್ತೆ. ನಮ್ಮ ಒಲೆ ಮಾತ್ರ ಬೆಂಕಿ ಚೆನ್ನಾಗಿ ಉರಿತಿದೆ, ಅವ್ರ ಒಲೆ ಆರೋಗಿದೆ ಫ್ರೆಂಡ್ಸ್. ನಮ್ಮ ಅಪ್ಪ ಉರಿಸ್ತಿರೋದು ನೋಡಿ ಫ್ರೆಂಡ್ಸ್, ಇವಾಗ ಗುರುತ್ತೆ ನಮ್ಮ ಅಮ್ಮ ಬಂದಿರೋದು ಕುರಿತಿದೆ. ಇಲ್ಲಿ ನಾವೇ ಅನ್ಸಿರೋದು. ಏಯ್ ನೋಡ್ರಿ ಒಲೆ. ಇವಾಗ ನಮ್ಮಮ್ಮ ಬಂದಿದ ತಕ್ಷಣ ಒಲೆ ಅದಕ್ಕೂ ಭಯ ಬಂದ್ಬಿಟ್ಟು ಉರಿತಾ ಇದೆ ಫ್ರೆಂಡ್ಸ್. ಒಲೆ ನಮ್ಮ ಅಪ್ಪ ಹೋಗಿ ಇಲ್ಲಾಗ ನಗ್ತಾವ್ರು ನಮ್ಮಪ್ಪ. ಏನೋ ಮಾಡ್ಕೊಳ್ರಿ ಅಂತ. ನಮ್ಮೊಲೆ ನೋಡ್ರಿ, ಒಲೆ ಉರ್ಸಕ್ ಬರಲ್ಲ, ಒಣಗಿರೋಸಾಗಿದೆ. ನಮ್ಮೊಲೆ ಉರ್ಸ್ಬಾಮ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಒಲೆ ಉರ್ಸಕ್ ಬರಲ್ಲ ನನ್ನ ಮಗಳಿಗೆ. ನನಗೂ ಏನು ಬರಲ್ಲ, ನಮ್ಮ ಅಮ್ಮನೇ ಉರ್ಸಿರೋದು, ನಾನು ಸುಮ್ಮನೆ ಹೇಳ್ದೆ ಅಷ್ಟೇ. ನೋಡ್ತಾ ಇರೋರು ಅರ್ಜುನ್, ಪ್ರಿಯಾ, ಸಿಂಧು. ಇಲ್ಲಿ ನಮ್ಮ ಅಜ್ಜಿ ರೆಸ್ಟ್ ಮಾಡ್ತಿದ್ದಾರೆ ಅಲ್ವಾ ಅಜ್ಜಿ? ಹೌದಮ್ಮ. ವಿಜಿಲ್ ಬರಲಿ, ಮುದ್ದೆ ಆಗಲಿ, ಆಮೇಲೆ ಊಟ ಮಾಡೋ ಟೈಮಲ್ಲಿ ಸಿಗ್ತೀನಿ ಗೈಸ್. ಬಾಯ್. ರೆಡಿಯಾಗಿದೆ. ಹೆಂಗಿದೆ ಅರ್ಜುನ್? ಚಿಕನ್ ಸಾಂಬಾರ್, ಚಿಕನ್ ಫ್ರೈ, ಮುದ್ದೆ, ಈರುಳ್ಳಿ, ಸೌತೆಕಾಯಿ, ನಿಂಬೆಕಾಯಿ ಎಲ್ಲ ರೆಡಿ ಮಾಡಿದ್ದು ನಮ್ಮಮ್ಮ. ಅಲ್ಲ ಗಾಯ್ಸ್, ಫ್ರೈ ಮಾಡಿದ್ದು ನಾನು, ಸಾಂಬಾರು ಮಾಡಿದ್ದು ನಮ್ಮಮ್ಮ. ಅರ್ಜುನ್ ಅವ್ರು ಏನೂ ಮಾಡಿಲ್ಲ. ನಮ್ಮ ಅಜ್ಜಿ ಈರುಳ್ಳಿ ಕಟ್ ಮಾಡ್ತು, ಸಿಂಧು ಏನು ಮಾಡಿಲ್ಲ. ನೋಡಿ ಹಿಂಗಿದೆ ನಮ್ಮ ಊಟದ ಪ್ಲೇಟ್ ಇವತ್ತು. ಊಟ ಮುಗೀತು ಗೈಸ್, ಊಟ ಮುಗೀತು ಗೈಸ್. ಊಟ ಆದ್ಮೇಲೆ ಎಲ್ಲರ ಕೇಸ್ ಮ್ಯಾಂಡಿಟರಿ. ಅಮ್ಮ ಕೊಡಮ್ಮ ಇದು ಗೈಸ್. ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೈ ಗೈಸ್, ಮತ್ತೆ ಸಿಗುವ.